ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ವೃತ್ತಿ ರಂಗಾಯಣದ ವತಿಯಿಂದ ಆಯೋಜಿಸಿದ್ದ ವೃತ್ತಿ ರಂಗೋತ್ಸವ 2026 ಕಾರ್ಯಕ್ರಮ ನಿನ್ನೆ ದಾವಣಗೆರೆಯಲ್ಲಿ ನಡೆಯಿತು. ರಂಗೋತ್ಸವದಲ್ಲಿ ನಾಡೋಜ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ, ಪದ್ಮಶ್ರೀ ಡಾಕ್ಟರ್ ಸುರೇಶ ಹನಗಾಡಿ, ಪೂರ್ವ ವಲಯದ ಪೊಲೀಸ್ ಮಹಾ ನಿರೀಕ್ಷಕ ಡಾಕ್ಟರ್ ಬಿಆರ್ ರವಿಕಾಂತೇಗೌಡ, ದಾವಣಗೆರೆ ರಂಗಾಯಣದ ನಿರ್ದೇಶಕ ಮಲ್ಲಿಕಾರ್ಜುನ ಕಡಕೋಳ, ದೃಶ್ಯ ಕಲಾ ವಿಭಾಗದ ಪ್ರಾಂಶುಪಾಲ ವಲ್ಯಾಪುರ ಮತ್ತಿತರರು ಪಾಲ್ಗೊಂಡಿದ್ದರು. ಈ ವೇಳೆ ವೃತ್ತಿ ರಂಗಭೂಮಿಯ ಹಿರಿಯ ಕಲಾವಿದರನ್ನು ಗೌರವಿಸಲಾಯಿತು. ಬಳಿಕ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ, ವೃತ್ತಿ ರಂಗಭೂಮಿ ಜನಕೇಂದ್ರಿತ ಕಲೆಯಾಗಿದ್ದು ಜನಸಾಮಾನ್ಯರೊಂದಿಗೆ ಬೆರೆತು ಅವರ ನೋವು ಮತ್ತು ನಲಿವನ್ನು ಕ್ರಿಯಾಶೀಲವಾಗಿ ಪ್ರತಿನಿಧಿಸಿದ ಹಿರಿಮೆ ಅದಕ್ಕೆ ಸಲ್ಲುತ್ತದೆ. ದಾವಣಗೆರೆಯಲ್ಲಿ 120ಕ್ಕೂ ಹೆಚ್ಚು ವೃತ್ತಿ ರಂಗಭೂಮಿ ಕಂಪನಿಗಳು ಸಕ್ರಿಯವಾಗುವ ಮೂಲಕ ಜಿಲ್ಲೆ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆ ನೀಡಿದೆ ಎಂದರು. ನೀವು ಯಾವ ಕಾಲಿಹಾರ ಹಾಕ್ತಿರೋ ನಾನು ಸ್ವಾತಂತ್ರ್ಯ ಹೋರಾಟದ ಪರವಾಗಿದ್ದೇನೆ ಅಂತ ಅರ್ಥ. ಯಾರು ನಿರ್ಬಂಧ ಮಾಡಕ್ಕಾಗೋದಿಲ್ಲ. ಈ ರೀತಿಯ ಬದಲಾವಣೆಗಳು ಏನ್ ತೋರಿಸುತ್ತೆ ಅಂದ್ರೆ, ಒಂದು ನಾಟಕ ಇದೆಯಲ್ಲ ಸ್ಥಗಿತವಾಗದೆ, ಜಡವಾಗದೆ, ಸಮಕಾಲೀನವಾಗ್ತಾ ಹೋಗ್ತಾ ಇದೆ ಅನ್ನೋದು ತೋರಿಸುತ್ತೆ. ವೃತ್ತಿರಂಗಭೂಮಿ ಒಂದು ಪ್ರತಿರೋಧಾತ್ಮಕವಾಗಿರ್ತಕ್ಕಂಥ ನೆಲೆಗಳನ್ನ ಪಡ್ಕೊಂಡು ನಮ್ಮ ದೇಶದ ಒಳಗಡೆ ಬೆಳೆದು ಬಂದಿದೆ ಅನ್ನೋದನ್ನ ನಾವು ಮರಿಬಾರದು. ಹಾಗಾಗಿ ಇದ್ದದ್ದನ್ನ ಇದ್ದಂತೆ ಹೇಳ್ತೇವೆ ಅನ್ನೋದು ಮ್ಯೂಸಿಯಂ ಕಲೆ. ಡಾಕ್ಟರ್ ರವಿಕಾಂತೇಗೌಡ, ಯಾವ ಸಮಾಜ ಸಾಂಸ್ಕೃತಿಕವಾಗಿ ಮತ್ತು ಸೌಹಾರ್ದತೆಯಾಗಿ ಹೆಚ್ಚು ಕ್ರಿಯಾಶೀಲವಾಗಿರುತ್ತದೋ ಅಂತಹ ಸಮಾಜಕ್ಕೆ ಪೊಲೀಸರ ಅಗತ್ಯ ಇರುವುದಿಲ್ಲ. ಸಂಸ್ಕೃತಿ ಮನುಷ್ಯನ ಒಳಗಿನ ವಿವೇಕವನ್ನು ಎಚ್ಚರವಾಗಿ ಇರುವಂತೆ ಕಾಪಾಡುತ್ತದೆ ಎಂದು ತಿಳಿಸಿದರು. ಭಿನ್ನಾಭಿಪ್ರಾಯಗಳನ್ನು ಆರೋಗ್ಯಪೂರ್ಣವಾಗಿ ಚರ್ಚೆ ಮಾಡಬೇಕಂತ ಸಾಧ್ಯ ಆಗ್ತದೆ. ಎಲ್ಲಿ ಯಾವ ಸಮಾಜದಲ್ಲಿ ಹೆಚ್ಚು ಇಂತಹ ಚಟುವಟಿಕೆಗಳಾಗ್ತದೋ ಅಂತ ಸಮಾಜ ಬಹಳ ಆರೋಗ್ಯಪೂರ್ಣವಾಗಿರ್ತದೆ. ಬಳಿಕ ಕಲಾವಿದರಿಂದ ಬಾಲನಾಗಮ್ಮ ನಾಟಕ ಪ್ರದರ್ಶನಗೊಂಡಿತು. ಸರಿ, నీకు 7 సంతానం కలగరకు నీ ప్రాణం నీచంతే వచ్చుతున్నావు. 7వ సంతానము కలిగిన మరునాడే నీవుగా నా సన్నిధికి వచ్చి నీ ప్రాణవాయువు నాకు అప్పగిపోలేదు. తప్పిదివా భరింపరాని శిక్షణ భవించు.